ಗಂಗಾ ಲಘು ಲಘು ಹಾಕಿದ್ನ ತಗೋ. ನೀವಿನ್ನೂ ತಯಾರಾಗಿಲ್ಲ? ಸಾಗರ ಹೊತ್ತಾಗ್ತದ ನನಗ. ಎಲ್ರು ಸ್ಕೂಲಿಗೆ ಬಂದ್ಮೇಲೆ ನಾ ಹೋಗುದೇನ್ ಚಂದ? ಇವತ್ತು ಬೇರೆ ಕಡಿ ದಿನ ಅದ. ಅಯ್ಯೋ ಹೌದಲ್ಲ, ಇವತ್ತ ಶಾಲಿದ ಕಡೆ ದಿನ ಅದ. ನಾಳಿಂದ ಸ್ಕೂಲಿಗೆ ಹೋಗೋದಿಲ್ಲ. ಭಾರಿ ಚಲೋ ಆತ್ ನೋಡು. ನಿಮ್ಗೆ ಎಂತ ಸ್ಕೂಲಿಗೆ ರಜಾ ಕೊಟ್ಟಿದ್ದ? ಇನ್ಮೇಲೆ ವರ್ಷದ ಪರೀಕ್ಷಾ ಶುರು ಆಗ್ತದ ನೋಡ, ಅದಕ್ಕೆ ಮನ್ಯಾಗ ಓದ್ಕೋರಿ ಅಂತ ಹಾಲಿಡೇ ಕೊಟ್ಟಿರ್ತಾರ. ಎಕ್ಸಾಮ್ ಒಳಗೆ ಪಾಸ್ ಆದ್ರೆ ಮುಗೀತ, ನಾನು ದೊಡ್ಡ ಕ್ಲಾಸಿಗೆ ಹೋಗ್ತೇನೆ. ಪರೀಕ್ಷೆಗೆ ಎಕ್ಸಾಮ್ ಅಂತವಾ? ಪರೀಕ್ಷೆಯಲ್ಲಿ ನಮ್ಮ ಜ್ಞಾನ ಹಿಂಗಿದ್ದು ಹೇಳಿ ನೋಡ್ವಾ? ಹೌದು ಮತ್ತೆ. ನಿಂಗೆ ಪರೀಕ್ಷೆ ಅಂದ್ರೆ ಹೆದರಿಕೆ ಆಗ್ತಿದ್ಯಾ? ಅಯ್ಯೋ ಗಂಗಾ, ಎದಕ್ಕೆ ಹೆದರ್ಬೇಕು? ಪರೀಕ್ಷೆ ಅಂತೂ ವರ್ಷ ವರ್ಷ ಇರ್ತದಲ್ಲ. ನಿಂಗೆ ಓದೋಕೆ ಖುಷಿ ಆಗ್ತಾ? ಹಾಂ, ಭಾಳ ಖುಷಿ ಆಗ್ತದ ನೋಡು. ಚಲೋನು ಅನಿಸ್ತದ. ಪ್ರತಿ ವರ್ಷ ನಾ ಕ್ಲಾಸಿಗೆ ನಂಬರ್ 1 ಬರ್ತೇನೆ. ನಂಬರ್ 1 ಬರಲಿಲ್ಲ ಅಂದ್ರೆ ಸೆಕೆಂಡ್ ಅಂದ್ರು ಪಕ್ಕಾ ಬರ್ತೇನೆ. ಸಾಗರ, ನಿಂಗೆ ಗೊತ್ತಿದ್ದ ಹೆಂಗೆ ಓದೋದು ಅಂದ್ರೆ ಸಾಕು ಜ್ವರನೇ ಬರ್ತು. ಹೆಂಗೆ ಪುಸ್ತಕದಲ್ಲಿರೋ ಅಕ್ಷರ ಹೆಂಗ್ ಕಾಣ್ತಿತ್ತು ಗೊತ್ತಿದ್ದ? ಒಳ್ಳೆ ಪಿಶಾಚಿ ಹಲ್ಲು ಉಗ್ದು ಥರ, ಅಷ್ಟು ಭಯಂಕರವಾಗಿತ್ತು. ಹಸಿ ದಡ್ಡಿ ಅಂದ್ರ ನೀನ ನೋಡ. ದಡ್ಡಿ ನಂಬರ್ 1 ಅಂದ್ರ ಗಂಗಾ. ನೀನ್ಯಾಕೆ ಹೆದರ್ತಿ? ಓದುದು ಅಂದ್ರ ಭಾಳ ಹಗರದ. ಎಂತ ಹಗುದ ಇದ್ದು? ನಾನು ನಿನ್ಗೆಲ್ಲ ಹೇಳ್ತೀನಿ, ನಡಿ ಮೊದ್ಲಿಗ ಬ್ಯಾಗ್ ತುಂಬ್ಸ. ಸಾಗಂಗೆ ಓದೋದು ಅಂದ್ರೆ ಖುಷಿ ಅಡ. ನನ್ಗೆ ಎಂತೂ ತಿಳಿತಾ ಇಲ್ಲ. ಗಂಗಾ ಗಂಗಾ, ಶಾಲಿಗೆ ಭಾಳ ತಡ ಆಗ್ಯದ. ಇಲ್ಲಿ ಕನಸು ಕಾಣ್ಕೊತ ನಿಂತಿ. ನಾನು ಸ್ಕೂಲಿಗೆ ಹೋಗಿ ಬರ್ತೇನೆ ಆತ. ಮಮ್ಮಿ ನಂಗೆ ಸಾಕು, ತಿಂದಿದ್ದು ಹೆಚ್ಚಾತ. ಇಲ್ಲ, ತಿನ್ಲಿಕ್ಕೆ ಕೂತ್ಮೇಲೆ ಪೂರಾ ತಿನ್ಲಿಕ್ಕೆ ಬೇಕು. ಮಮ್ಮಿ ನಂಗೆ ಸಾಕು ಪ್ಲೀಸ್. ಹಂಗಂದ್ರೆ ಹಾಲರ ಕೊಡಿ. ಸಾಗರ, ಯಾಕೆ ಇಷ್ಟೊಂದು ತಡ ಮಾಡ್ದಿ? ಖಾಲಿ ಹೊಟ್ಟೆಲೆ ಎಷ್ಟೊತ್ತಂತಿರ್ತಿ? ಲಘು ಲಘು ತಿನ್ನು. ನೀರು ತಗೋ, ಈ ಆಯುರ್ವೇದಿಕ್ ಔಷಧಿ ತಂದು ಕೊಡು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?